ಹಾಯ್ ನಮಸ್ತೆ. ಹೈಟೆಕ್ ಪ್ರೈಟುಗ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಸೆಕೆಂಡ್ PUC ಓದ್ತಿದ್ದೀರಾ? ಅಥವಾ ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್ ಸೇರ್ಬೇಕೆಂದೇನಾದ್ರು ಕನಸು ಕಾಣ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ. ಬಹುದಿನಗಳಿಂದ ಕಾಯುತ್ತಿದ್ದ ಕೆಸೆಟ್ 2026 ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ನಾಳೆಯಿಂದ ಅಂದರೆ ಜನವರಿ 17ರಿಂದ ಅಧಿಕೃತವಾಗಿ ಪ್ರಾರಂಭವಾಗುತ್ತಿದೆ. ಅರ್ಜಿ ಸಲ್ಲಿಸುವ ಮುನ್ನ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವ ದಾಖಲೆಗಳು ಬೇಕು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಪ್ರಮುಖ ದಿನಾಂಕಗಳನ್ನು ನೋಡಿ. ಅರ್ಜಿ ಸಲ್ಲಿಕೆ ಆರಂಭ ಜನವರಿ 17, 2026. ಪರೀಕ್ಷಾ ದಿನಾಂಕ ಏಪ್ರಿಲ್ 23 ಮತ್ತು 24. ಕನ್ನಡ ಭಾಷಾ ಪರೀಕ್ಷೆ ಏಪ್ರಿಲ್ 22. ಅರ್ಜಿ ಸಲ್ಲಿಸಲು ನೀವು ಬೇಕಾದ ಅಧಿಕೃತ ವೆಬ್ಸೈಟ್ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಲಾಗಿದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅರ್ಜಿ ತುಂಬುವಾಗ ಯಾವುದೇ ಗೊಂದಲ ಬೇಡ. ಅಂದ್ರೆ ಈ ಡಾಕ್ಯುಮೆಂಟ್ಸ್ಗಳನ್ನ ಈಗಲೇ ರೆಡಿ ಮಾಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಹೆಸರು ಮತ್ತು ಹುಟ್ಟಿದ ದಿನಾಂಕಕ್ಕಾಗಿ, ಆಧಾರ್ ಕಾರ್ಡ್, ಸ್ಯಾಟ್ಸ್ ನಂಬರ್ ಇದು ತುಂಬಾ ಮುಖ್ಯವಾಗಿರುತ್ತೆ. ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಹಿ ಅಂದ್ರೆ ಸ್ಕ್ಯಾನರ್ಡ್ ಕಾಪಿ. ನೀವು ರಿಸರ್ವೇಶನ್ ಕೇಳುತ್ತಿದ್ರೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟು, ಅದ್ರ ಜೊತೆಗೆ RD ನಂಬರ್ ರೆಡಿ ಇಟ್ಕೊಳ್ಳಿ. ಎಲ್ರು ಮಾಡೋ ಕಾಮನ್ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷ ಮಾಡ್ಕೊಳ್ಳೋ ತಪ್ಪುಗಳಿವು. ಮೊದಲನೇದಾಗಿ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ತಪ್ಪಾಗಿ ಕೊಡಬೇಡಿ. RD ನಂಬರ್ ವೆರಿಫಿಕೇಶನ್ ಆಗದಿದ್ದರೆ ರಿಸರ್ವೇಶನ್ ಲಾಸ್ಟ್ ಡೇವರೆಗೂ ಕಾಯಕ್ ಹೋಗ್ಬೇಡಿ. ಸರ್ವರ್ ಸ್ಲೋ ಆಗುವ ಸಾಧ್ಯತೆ ತುಂಬಾ ಇರುತ್ತೆ. ಫೈನಲ್ ಆಗಿ ನಾಳೆ ಲಿಂಕ್ ಆಕ್ಟಿವೇಟ್ ಆದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಹೇಗೆ ತುಂಬುವುದು ಅಂತ ಲೈವ್ ಆಗಿ ತೋರಿಸ್ತೀವಿ. ಆ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.